ಅಂದರೆ ಇದೊಂದು ವರ್ಸ್ಟ್ ಮೂವಿ ಆಗುತ್ತೆ ಅಂತ ಬರೀತಾ ಇದೆ. ಜನಗಳ ಮೈಂಡಲ್ಲಿ ಕ್ಲೀನಾಗಿ ಪಿಕ್ಚರ್ ಚೆನ್ನಾಗಿಲ್ಲ ತುಂಬಿಸ್ಬಿಟ್ರು ಸರ್. 3 ದಿವಸ ಸೂಪರ್ ಕಲೆಕ್ಷನ್ ಸರ್. 4ನೇ ದಿವಸಕ್ಕೆ ಯಾವ್ದಾದ್ರು ಡ್ರಾಪ್ ಆಗುತ್ತೆ ಸರ್. ಡೆವಿಲ್ ಮೂವಿಗಿಂತನೂ ಇದು ಬೆಟರ್ ಪರ್ಫಾರ್ಮೆನ್ಸ್ ಇದೆ. ನನ್ನ ಪೈರಸಿ ಮಾಡಿಸೋದ ಸರ್? ನಾನೇನು ಸರ್ ಮಾಡಿದ್ದೀನಿ? ನಾನು ಕನ್ನಡ ಪಿಕ್ಚರ್ ತೆಗ್ದಿದ್ದು ತಪ್ಪಾ ಸರ್? ನಮಸ್ಕಾರ ವೀಕ್ಷಕರೇ, ಈ ಹಿಂದೆ ನಾವು ಮೂವಿ 45 ಬಗ್ಗೆ ಒಂದು ಅಟೋ ರೇಟಿಂಗ್ ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಆ ಟೈಮಲ್ಲಿ ಯಾವ ಥರ ಅಂದರೆ ಮೂವಿ 45ದು ಒಂದು ಪ್ರೋಮೋ ಅಥವಾ ಒಂದು ಹವಾ ತುಂಬಾ ಸ್ಟ್ರಾಂಗ್ ಆಗಿತ್ತು. ಯಾವ ಥರ ಅಂತಂದರೆ ಲೆಜೆಂಡ್ರಿ ಚಾಪ್ಟರ್ ಕಾಂತಾರ 1 ಅದನ್ನು ಮೀರಿಸುವ ಹಾಗೆ ಪ್ರೋಮೋ ಬಂತು, ಪ್ರಮೋಷನ್ ಆಯಿತು. ಸೊ ಆ ಟೈಮಲ್ಲಿ ನಾವು ಅಂದರೆ ರಿಲೀಸ್ ಆಗೋಕ್ಕಿಂತ ಮುಂಚೆನೂ ಹೇಳಿದ್ದು, ರಿಲೀಸ್ ಆಗೋ ದಿನದಂದೂ ಹೇಳಿದ್ದು. ರಿಲೀಸ್ ಆಗೋಕ್ಕಿಂತ ಮುಂಚೆ ನಾವು ಏನು ಹೇಳಿದ್ವಿ ಅಂತಂದರೆ, ಈ ಒಂದು 45 ಮೂವಿಯ ಒಂದು ಇನ್ಕಮ್ ವರ್ಸ್ಟ್ ಆಗಿರುತ್ತೆ. ವರ್ಸ್ಟ್ ಅನ್ನೋ ಪದನೇ ಯೂಸ್ ಮಾಡಿದ್ವಿ. ಡೆವಿಲ್ಗಿಂತ ಸ್ವಲ್ಪ ಮೇಲೆ ಇರುತ್ತೆ ಮತ್ತು ಕಾಂತಾರ ಲೆಜೆಂಡ್ರಿಗಿಂತ ಕೆಳಗಿರುತ್ತೆ ಅಂತಲೇ ಹೇಳಿದ್ವಿ. ಅದಲ್ಲದೆ ಎರಡನೇದ್ದು ನಾವು ಏನು ಹೇಳಿದ್ವಿ, ಇದು ಸ್ಲೋ ಬರ್ನಿಂಗ್ ಹಿಟ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ವಿ. ಇವಾಗ ನೀವು ನೋಡ್ಬೋದು, ಈ ಮೂವಿ ರಿಲೀಸ್ ಆಗಿ 4ನೇ ದಿನಕ್ಕೆ 3 ದಿನವರೆಗೂ ತುಂಬ ಚೆನ್ನಾಗಿ ಬಂತು ಕಲೆಕ್ಷನ್ನು. 4ನೇ ದಿನಕ್ಕೆ ಫುಲ್ ಡೌನ್ ಆಗೋಯ್ತು. ಎಲ್ಲ ಕಡೆ ನೆಗೆಟಿವ್ ವೈಬ್ರೇಷನ್, ನೆಗೆಟಿವ್ ಆಗಿ ಇದನ್ನು ಹರಡ್ಕೊಂಡೇ ಹೋದರು. ಸೊ ಇದೇ ಚಿತಾವಣೆ ಇದು ಏನಾಗಿತ್ತು ಅಂದರೆ ವಿಶೇಷವಾಗಿ ಇಲ್ಲಿ ಈ 2025 ಮೂವಿಯಲ್ಲಿ ರಿಲೀಸ್ ಆದಂತಹದ್ದಕ್ಕೆ ಯಾವುದಕ್ಕೂ ಪೈರಸಿ ಕಾಟ ಆಗಿರಲಿಲ್ಲ. ಈ ಮೂವಿಗೆ ಪೈರಸಿ ಕಾಟದಿಂದ ಬರಬೇಕಾದಂತಹ ಹಿಟ್ಟು ಆಗಲಿಲ್ಲ, ಬರಬೇಕಂತ ಫಂಡು ಕೂಡ ಸುಮಾರು ಮಟ್ಟಿಗೆ ಫಂಡ್ ಫ್ಲೋ ಆಗಬೇಕಾಯ್ತು, ಅದು ಕೂಡ ಆಗಲಿಲ್ಲ. ಸೊ ಈ ಒಂದು ವಿಷಯ, ಇನ್ನೊಂದು ವಿಷಯನ ಹೇಳಿದ್ದೆ, ಈ ಮೂವಿ ಸದಾ ಯಾವತ್ತೂ ಒಂದಲ್ಲ ಒಂದು ವಿಷಯಕ್ಕೆ ಚರ್ಚೆ ಗ್ರಾಸವಾಗಿರುತ್ತೆ ಅಂತ ಹೇಳಿದ್ದೆ. ಸೊ ಇದು ಮುಖ್ಯವಾಗಿ ಪೈರಸಿ ಅನ್ನುವಂತಹ ವಿಷಯಕ್ಕೆ ಚರ್ಚೆ ಗ್ರಾಸ್ ಆಗಿದೆ. ಸ್ವತಃ ಪ್ರೊಡ್ಯೂಸರು ಕೂಡ ತುಂಬ ಒಂದು ಖಿನ್ನ ಮನಸ್ಕರಾಗಿದ್ದಾರೆ. ಯಾಕೆ ತುಂಬ ಎಫರ್ಟ್ ಹಾಕಿರ್ತಾರೆ, ತುಂಬ ಖರ್ಚೆಲ್ಲ ಮಾಡಿರ್ತಾರೆ. ಅಂಥವ್ರಿಗೆಲ್ಲ ಈ ಥರ ಆದರೆ ತುಂಬ ಕಷ್ಟ. ಸೊ ನಾವಿಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ನಮ್ಮ ಕನ್ನಡ ಮೂವಿ ವರ್ಲ್ಡ್ ವೈಡ್ ರಿಲೀಸ್ ಆಗಬೇಕು, ವರ್ಲ್ಡ್ ವೈಡಲ್ಲಿ ಫೇಮಸ್ ಆಗಬೇಕು ಅಂತ ಬಯಸ್ತಿರ್ತೀವಿ. ಸೊ ಯಾವಾಗ ಸ್ವಲ್ಪ ಮಟ್ಟಿಗೆ ಏನಾದ್ರು ಆತಂಕ ಇದೆ, ಕಷ್ಟ ಇದೆ ಅಂತ ಗೊತ್ತಾದಾಗ ನಮ್ಗೆ ಆದಷ್ಟು ನಾವು ಅದನ್ನು ಆ ಪ್ರೊಡ್ಯೂಸರ್ ತಲುಪಿಸೋಗಂತ ಪ್ರಯತ್ನ ಪಡ್ತೀವಿ. ಆದರೆ ಇಲ್ಲಿ ನಮ್ಗೆ ಆಗಿದ್ದು ಏನಪ್ಪ ಅಂತಂದರೆ, ಕೆಲವು ಮಾರ್ಕೆಟಿಂಗ್ ಇರುವಂತಹ ಜನಗಳು, ಮಾರ್ಕೆಟಿಂಗ್ ಏಜೆನ್ಸಿಯ ಜನಗಳು ನಮ್ಮ ಶಂಕರ ನ್ಯೂಸ್ MD ಕಾಲ್ ಮಾಡಿಬಿಟ್ಟು, ಅಂದರೆ ಈ ಒಂದು ಪ್ರಿಡಿಕ್ಷನ್ನ ಪಾಸಿಟಿವ್ ಆಗಿ ತೊಗೊಳ್ದೇನೆ ನೆಗೆಟಿವ್ ಆಗಿ ತಗೊಂಡ್ಬಿಟ್ಟು ನಮ್ಮ ಶಂಕರ ನ್ಯೂಸ್ MD ಕಾಲ್ ಮಾಡಿಬಿಟ್ಟು ಬಾಯಿಗೆ ಬಂದಂಗೆ ಕೆಲವೊಂದು ವಿಷಯಗಳನ್ನು ಮಾತಾಡ್ಬಿಟ್ರು. ಸೊ ಅವ್ರೇನು ಮಾಡಿದ್ರು, ಈ ವಿಡಿಯೋನ ಹೈಡ್ ಮಾಡಿದ್ರು. ಇವಾಗ ಸತ್ಯಾಸತ್ಯಗಳು ಆಟೋಮೆಟಿಕ್ ಆಗಿ ಬಯಲಿಗೆ ಬಂದಿದೆ. ನಾವು ಹೇಳಿದಷ್ಟೇ, ಪ್ರಿಡಿಕ್ಷನ್ ನಾವು ಮಾಡೋ ಕೆಲಸ ನಮ್ಮ ಕರ್ತವ್ಯ ಇರುತ್ತೆ, ಮಾಡ್ತೀವಿ. ಅದು ಸತ್ಯಾಸತ್ಯ ಭವಿಷ್ಯ ನಿಖರತೆ ಯಾವಾಗ ಗೊತ್ತಾಗುತ್ತೆ, ನಡೆದು ಹೋದಾಗ್ಲೇ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಹೇಳಿದಾಗ ಜನಗಳು ನೆಗೆಟಿವ್ ಆಗಿ ವಿಚಾರ ಮಾಡ್ತಿದ್ದಾರೆ. ಅದಕ್ಕೆ ಸಮಯ ಅನ್ನೋದು ಎಲ್ಲರಿಗೂ ಸರಿಯಾದ ಉತ್ತರ ಕೊಡುತ್ತೆ. ಒಂದು ಕೊನೆಯದಾಗಿ ಈ ಒಂದು ಸಂಚಿಕೆ ಎಂಡ್ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತುಂಬ ಉತ್ತುಂಗ ಮಟ್ಟಕ್ಕೆ ಬೆಳೀಲಿ, ತುಂಬ ಹೊಸ ನಾಯಕರು ಬರಲಿ, ಮತ್ತು ನಮ್ಮ ಕನ್ನಡ ಭಾಷೆ ಅನ್ನೋದು ಇಡೀ ಜಗತ್ತಾದ್ಯಂತ ಒಂದು ಮಾಡೆಲ್, ಒಂದು ರೋಲ್ ಮಾಡೆಲ್ ಆಗುವಂತಹ ಸಿನಿಮಾ ಇಂಡಸ್ಟ್ರಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಮತ್ತು ಇನ್ನೊಂದು ವಿಶೇಷ ಹೇಳಬೇಕಪ್ಪ, ಏನಪ್ಪ ಅಂದರೆ ಅಪ್ಕಮಿಂಗ್ ಒಂದು ಸಂಚಿಕೆಯಲ್ಲಿ ಈಗ ಫುಲ್ ವೈರಲ್ ಆಗ್ತಿರುವಂತಹ ಮೂವಿ ಟಾಕ್ಸಿಕ್. ಸೊ ಮುಂಬರೋ ದಿನಗಳಲ್ಲಿ ಈ ಟಾಕ್ಸಿಕ್ ಮೂವಿ ಬಗ್ಗೆ ಪ್ರಿಡಿಕ್ಷನ್ಸ್ ಕೊಡಲು ಪ್ರಯತ್ನ ಪಡ್ತೇನೆ. ಇಷ್ಟು ಹೇಳುತ್ತಾ ಇವತ್ತಿನ ಸಂಚಿಕೆ ಅಲ್ಪರಾಯ ಮಾಡ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಅಂದರೆ ಇದೊಂದು ವರ್ಸ್ಟ್ ಮೂವಿ ಆಗುತ್ತೆ ಅಂತ ಬರೀತಾ ಇದೆ. ಜನಗಳ ಮೈಂಡಲ್ಲಿ ಕ್ಲೀನಾಗಿ ಪಿಕ್ಚರ್ ಚೆನ್ನಾಗಿಲ್ಲ ತುಂಬಿಸ್ಬಿಟ್ರು ಸರ್. 3 ದಿವಸ ಸೂಪರ್ ಕಲೆಕ್ಷನ್ ಸರ್. 4ನೇ ದಿವಸಕ್ಕೆ ಯಾವ್ದಾದ್ರು ಡ್ರಾಪ್ ಆಗುತ್ತೆ ಸರ್? ಡೆವಿಲ್ ಮೂವಿಗಿಂತನೂ ಇದು ಬೆಟರ್ ಪರ್ಫಾರ್ಮೆನ್ಸ್ ಇದೆ. ನನ್ನ ಪೈರಸಿ ಮಾಡಿಸೋದ ಸರ್? ನಾನೇನು ಸರ್ ಮಾಡಿದ್ದೀನಿ? ನಾನು ಕನ್ನಡ ಪಿಕ್ಚರ್ ತೆಗ್ದಿದ್ದು ತಪ್ಪಾ ಸರ್?